ಕೇಂದ್ರ ಕಚೇರಿಯಲ್ಲಿರುವ ಕರ್ನಾಟಕ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮ ನಿಯಮಿತದ ಕಾರ್ಯಯೋಜನೆಯ ರೂಪರೇಷೆ ಕುರಿತು ಅಧ್ಯಕ್ಷರಾದ ಎಎನ್ ನಟರಾಜ್ ಗೌಡರವರು ಮಾತನಾಡಿ, ಕಳೆದ 2 ತಿಂಗಳಲ್ಲಿ 5,000 ಟನ್ ಹಸಿ ಕಸವನ್ನು ಕಾಂಪೋಸ್ಟ್ ಗೊಬ್ಬರ ಮಾಡಿ ವಿವಿಧ ಜಿಲ್ಲೆಯ ರೈತರಿಗೆ ಸಬ್ಸಿಡಿ ಮೂಲಕ ರೈತರಿಗೆ ನೀಡಲಾಗಿದೆ. ಟನ್ 3,600 ರು ನಿಗದಿ ಮಾಡಲಾಗಿದೆ. ರಿಯಾಯಿತಿ ದರದಲ್ಲಿ 2,000 ರು ನೀಡಲಾಗಿದೆ. ಜಿಪಿಎ ವ್ಯಾಪ್ತಿಯ 5 ಪಾಲಿಕೆ 369 ವಾರ್ಡ್ಗಳಲ್ಲಿ ಹಸಿ ಕಸ, ಒಣಕಸ ವಿಂಗಡಣೆ ಜನಜಾಗೃತಿ ಅಭಿಯಾನ ಮತ್ತು ಪಾಲಿಕೆ ವ್ಯಾಪ್ತಿಯಲ್ಲಿ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆ ಮಾಡುವ ಘಟಕಗಳಿಗೆ ಸ್ಥಾಪನೆ ಒತ್ತು ನೀಡಲಾಗುವುದು. ಸುಮಾರು 5,000 ಟನ್ ಗೊಬ್ಬರ ಯಾವುದು ಉಳಿದಿತ್ತು ನಮ್ಮಲ್ಲಿ ಅದೆಲ್ಲ ಇವಾಗ ವಿಲೇವಾರಿಯಾಗಿ ಖಾಲಿಯಾಗಿದೆ. ಇದೊಂದು ಲಾಸ್ಟ್ 2 ಮಂತ್ಸ್ ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಖಾಲಿಯಾಗಿರೋದು ಇದೇ ಫಸ್ಟ್ ಟೈಮ್. 5,000 ಟನ್ ಖಾಲಿಯಾಗಿದೆ. ಬೆಂಗಳೂರಿನಲ್ಲಿ ಈಗ GBA ಮಾಡಿರೋದ್ರಿಂದ 369 ವಾರ್ಡಲ್ಲೂ ಕೂಡ ಚಿಕ್ಕ ಚಿಕ್ಕ ಪ್ಲಾಂಟ್ ಅಲ್ಲಿ ಕಾಂಪೋಸ್ಟ್ ಪ್ಲಾಂಟ್ನ ಮಾಡೋದಂತ ಅಲ್ಲಲ್ಲೇ ವಾರ್ಡಲ್ಲೇ ಅದು ಹಸಿ ಕಸನ ಕಾಂಪೋಸ್ಟ್ ಮಾಡಿ ದೆನ್ ಅಲ್ಲಿಂದ ಕಲೆಕ್ಟ್ ಮಾಡಿ ಬೇಕಾದ್ರೆ ರೈತರಿಗೆ ಕೊಡುವಂಥದ್ದು, ಅದನ್ನು ಸೆಂಟ್ರಲೈಸ್ ಮಾಡಿ ಈ ರೈತ ಸಂಪರ್ಕ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮುಖಾಂತರ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಹಂಚಿಕೆ ಮಾಡ್ಬೋದು. ಆ ನಿಟ್ಟಿನಲ್ಲಿ ಒಂದು ಚರ್ಚೆ ಆಗಿದೆ. ಮತ್ತು ಅದೊಂದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಅರ್ಬನ್ ಡೆವಲಪ್ಮೆಂಟ್ ಈಗ ಯಾಕಂದರೆ ಇದು KCDCಯಲ್ಲಿ ಬಂದು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಂಡರ್ ಬರುತ್ತೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು ಇವರೆಲ್ಲರ ಸಹಾಯ ತೆಗೆದುಕೊಂಡ್ರೆ ಇದೆಲ್ಲ ಗೊಬ್ಬರನ ಅಲ್ಲೇ ಡಿಸೆಂಟ್ರಲೈಸ್ ಮಾಡಿ ಮಾಡಿಸ್ಬೋದು. ಮತ್ತು ರೈತರಿಗೆ ಇದನ್ನು ತಲುಪಿಸ್ಲಿಕ್ಕೆ ಈ ಪ್ರಪೋಸಲ್ನ ಸೀತ್ರು ಮಾಡಲಿಕ್ಕೆ UDD ಇನಿಷಿಯೇಟಿವ್ ತಗೋಬೇಕಿದೆ. ಅದೇ ಡಿಪಾರ್ಟ್ಮೆಂಟ್ ಇದೆ. ಇದಕ್ಕೆ ಮದರ್ ಡಿಪಾರ್ಟ್ಮೆಂಟ್ KCDCಯಲ್ಲಿ ಬರುತ್ತೆ, ಅದರ ಅಂಡರ್ ಬರುತ್ತೆ. 69 ವಾರ್ಡಲ್ಲೂ ಕೂಡ ಆಮೇಲೆ ಈ ಬಹುಮಹಡಿ ಕಟ್ಟಡಗಳು, ವಾಣಿಜ್ಯ ಸಂಕೀರ್ಣಗಳು ಅವೆಲ್ಲ ಅಲ್ಲಲ್ಲಿ ಬಲ್ಕ್ ಜನರೇಟರ್ ಅವರಲ್ಲ, ವೆಟ್ ವೇಸ್ಟ್ ಎಲ್ಲ ಅದೆಲ್ಲ ಅಲ್ಲೇ ಅವರ ಪ್ರಿಮಿಸಸ್ಸಲ್ಲೇ ಕೂಡ ಸ್ಮಾಲ್ ಪ್ಲಾಂಟ್ಗಳನ್ನ ಹಾಕ್ಬಿಟ್ಟು ಅದನ್ನು ಕಾಂಪೋಸ್ಟ್ ಮಾಡ್ಬೋದು. ಮಾಡಿ ಬೇಕಾದ್ರೆ ಅವ್ರ ಪಾರ್ಕ್ಗಳಿಗೆ ಉಪಯೋಗಿಸ್ಬೋದು, ಅವರ ಟೆರೆಸ್ ಗಾರ್ಡನ್ಗೆ ಉಪಯೋಗಿಸ್ಬೋದು, ಅಥವಾ BBMP ಪಾರ್ಕ್ಗಳಿಗೆ ಕೊಡ್ಬೋದು. ಈ ರೀತಿ ಎಲ್ಲ ಮಾಡ್ಬೋದು. ಸೊ ಅದಕ್ಕಾಗಿ ನಾವು ಈ GBA ಮುಖಾಂತರ GBA ಏನು ಪಾರ್ಕ್ಗಳಿದ್ದಾವೆ ಅಲ್ಲೆಲ್ಲ ಈ ಅಲ್ಲಿ ಕಾಂಪೋಸ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ. ಈಗ ಎಲೆಗಳು ಬರುತ್ತೆ, ವುಡ್ ವೇಸ್ಟ್ ಬರುತ್ತೆ, ಅದೆಲ್ಲ ಯಾಕಂದರೆ ವರ್ಷ ಪ್ರತಿದಿನ ಆಲ್ಮೋಸ್ಟ್ ಕಟ್ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಕಡೆ ಟ್ರೀ ಕಟ್ ಮಾಡ್ತಾ ಇರ್ತಾರೆ, ಸವರ್ತಾ ಇರ್ತಾರೆ, ಎಲೆಗಳು ಇರ್ತವೆ, ಅವೆಲ್ಲ ತಗೊಂಡು ಪಾರ್ಕ್ಗಳಲ್ಲೇ ಅದನ್ನು ಕಾಂಪೋಸ್ಟ್ ಮಾಡ್ಬೋದು. ಸೊ ಅದಕ್ಕೇನಂದರೆ ಈಗ ಒಂದು ಹೊಸ ಮಿಷಿನ್ ಇದೆ, ಅದೇನು 60 ದಿನ ಕೊಳೆ ಹಾಕಬೇಕಾದೇನಿಲ್ಲ. ಇವಾಗ ಮ್ಯಾನ್ಯೂರ್ ಮೇಕರ್ ಅಂತ ಮಿಷಿನ್ಸ್ ಇದೆ. ಮ್ಯಾನ್ಯೂರ್ ಮೇಕರ್ ಮಿಷಿನ್ಸಲ್ಲಿ ಏನಾಗುತ್ತೆ ಅಂದರೆ ಇಮಿಡಿಯೇಟಾಗಿ ವಿತಿನ್ ಫ್ಯೂ ಮಿನಿಟ್ಸಲ್ಲಿ ಅದು ಮ್ಯಾನ್ಯೂರ್ ಆಗಿ ಆಚೆ ಬರುತ್ತೆ. ಇನ್ಸ್ಟೆಂಟ್. ಸೊ ಅದನ್ನು ಅಲ್ಲಲ್ಲೇ ಸಂಪೂರ್ಣ ಪೌಡರ್ ಆಗುತ್ತೆ. ಅದಕ್ಕೇನು ಮಾಯಿಶ್ಚರ್ 8% ಮಾಯಿಶ್ಚರ್ ಇರಬೇಕು, ಅದನ್ನು ಕೂಡ ಅದು ಕಂಟ್ರೋಲ್ ಮಾಡುತ್ತೆ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇವಾಗ ಹೊಸ ತಂತ್ರಜ್ಞಾನ ಉಪಯೋಗಿಸಬೇಕು, ಹೊಸ ಮೆಷಿನರಿ ಉಪಯೋಗಿಸಬೇಕು ಅಂತೇಳಿ ಒಂದು ಪ್ರಪೋಸಲ್ ಕೂಡ ರೆಡಿ ಆಗಿದೆ. ಎಷ್ಟು ಬೇಡಿಕೆ ಐತಿ, ಅದು ಕಾಸ್ಟ್ ಎಷ್ಟಾಗುತ್ತೆ? ಅದೊಂದು ಮೆಷಿನಲ್ಲಿ 3 ಪಾರ್ಟ್ ಇರ್ತದೆ. ಒಂದು ಲ್ಯಾಬ್ರೇಟರಿ ಇರುತ್ತೆ, ಇನ್ನೊಂದು ಗ್ರೌಂಡ್ ಯೂನಿಟ್ ಅಂತ ಇರುತ್ತೆ, ಇನ್ನೊಂದು ಮ್ಯಾನ್ಯೂರ್ ಮೇಕರ್ ಅಂತ ಇರುತ್ತೆ. ಆ 3 ಪಾರ್ಟ್ ಸೇರಿದ್ರೆ ಅದು ಒಂದು ಯೂನಿಟಿಗೆ 2.5 ಕೋಟಿ ರೂಪಾಯಿವರೆಗೂ ಅದಾಗುತ್ತೆ. ಅದೇನು ಸರ್ಕಾರ ಏನು ಹಣ ಕೊಡೋ ಅಗತ್ಯ ಇರೋಲ್ಲ. ಯಾಕಂದರೆ CSR ಭಾಳ ಜನ ಇನಿಷಿಯೇಟಿವ್ ತೊಗೊತಾ ಇದ್ದಾರೆ. ಈಗ ಆ CSR ಫಂಡ್ 2.5 ಕೋಟಿ ಆಗುತ್ತೆ. ಸೊ ಇಡೀ ಬೆಂಗಳೂರಿನಲ್ಲಿ ಆ ಥರದೊಂದು 4 ಪ್ಲಾಂಟ್ ಹಾಕಿದ್ರು ಕೂಡ, ನಾರ್ತು ಸೌತು ಸೆಂಟ್ರಲ್ ಹಾಕಿದ್ರು 3 ಪ್ಲಾಂಟ್ ಹಾಕಿದ್ರು ಕೂಡ ಎಲ್ಲೆಲ್ಲಿ ಈ ವುಡ್ ವೇಸ್ಟ್ ಬರುತ್ತೆ ಅಥವಾ ಹಸಿ ಕಸ, ಸ್ವಲ್ಪ ಮಾಯಿಶ್ಚರ್ ಕಮ್ಮಿ ಇರೋ ಹಸಿ ಕಸ ಬರುತ್ತೆ, ಅದೆಲ್ಲ ಇಮಿಡಿಯೇಟ್ ಆಗಿ. ಕೆಪಾಸಿಟಿ ಎಷ್ಟು ಸರ್ ಸರ್ಕ್ಯೂಟ್? ನೀವು ಹೇಳಿದ್ರಲ್ಲ 2.5 ಕ್ರೋರ್ಸ್, ನೀವು 3 ಇದ್ರೆ ಸಾಕು ಅಂತ ಹೇಳಿದ್ರೆ ಖಂಡಿತ. ಹಾಗಾದ್ರೆ ಇದು ಕೆಪಾಸಿಟಿ ಎಷ್ಟಿದೆ? ಇದು ಪರ್ ಡೇ ಕೆಪಾಸಿಟಿ ಒಂದು ಯೂನಿಟ್ 200 ಟನ್ ತಗೊಂಡು ಮ್ಯಾನ್ಯೂರ್ ಮಾಡುತ್ತೆ, 200 ಟನ್ವರೆಗೂ. ಸೊ ನಮ್ಮ ಪ್ರಕಾರ ನಾನು ಹೇಳ್ತಾ ಇರೋ ವೇಸ್ಟು ಅಷ್ಟು 600 ಟನ್ ಪರ್ ಡೇ ಬೆಂಗಳೂರಿನಲ್ಲಿ ಅಷ್ಟು ಸಿಗ್ತಾ ಇಲ್ಲ. ಅದು ವುಡ್ ವೇಸ್ಟು ಮತ್ತು ವೆಟ್ ವೇಸ್ಟಲ್ಲಿ ಮಾಯಿಶ್ಚರ್ ಕಮ್ಮಿ ಇರೋದು. ಯಾಕಂದರೆ ಲಿಚೆಟ್ ಇದ್ದರೆ ಅದು ತಿರ್ಗಾ ಡ್ರೈನೆಸ್ಗೆ ಹೋಗಬೇಕಾಗುತ್ತೆ. ಸೊ ಆ ವೆಟ್ ವೇಸ್ಟನ್ನು ನಾವು ಕಾಂಪೋಸ್ಟ್ ಮಾಡೋಕ್ಕೆ ಕಳಿಸಿ ಏನು ನಡೀತದೆ ಆ ಪ್ರೊಸೆಸ್ ಮಾಡಿ, ಈಗ ವುಡ್ ವೇಸ್ಟು ಮತ್ತು ಡ್ರೈ ವೆಟ್ ವೇಸ್ಟ್ ಇರೋದ್ರೊಳಗೆ ಸ್ವಲ್ಪ ಕಡಿಮೆ ಮಾಯಿಶ್ಚರ್ ಕಮ್ಮಿ ಇರೋದನ್ನು ನಾವು 600 ಟನ್ವರೆಗೂ ಪರ್ ಡೇ ಅದನ್ನು ಮಾಡ್ಬೋದು. ಅದನ್ನು ಯಾವ್ದಾದ್ರು CSR ಆಕ್ಟಿವಿಟೀಸ್ಗೆ ನಾವು ಒಂದು ಪ್ರಪೋಸಲ್ ರೆಡಿ ಮಾಡಿದ್ದೀವಿ. CSR ಆಕ್ಟಿವಿಟಿ ಮುಖಾಂತರ ಈಗ ಜಿಬಿಶಿಯಾ ಅಂತ ಒಂದು ಅಸೋಸಿಯೇಷನ್ ಶುರುವಾಗಿದೆ, ಗ್ರೇಟರ್ ಬೆಂಗಳೂರು IT ಕಂಪ್ನೀಸ್ ಅಸೋಸಿಯೇಷನ್ ಅಂತ. ಅವರು ಅದಕ್ಕೆ ಆಸಕ್ತಿ ತೊಗೊಂಡಿದ್ದಾರೆ. ಅವರು ಇವತ್ತು ಸಂಜೆ 5 ಗಂಟೆಗೆ ಒಂದು ಮೀಟಿಂಗ್ ಇದೆ ಅವ್ರ ಜೊತೆ. ಅವರು ಅದನ್ನು CSR ಇನಿಷಿಯೇಟಿವ್ ತೊಗೊಂಡು ಮಾಡಿದರೆ ಇಡೀ ಬೆಂಗಳೂರಿನಲ್ಲಿ ಇದೊಂದು ಇಮಿಡಿಯೇಟ್, ಯಾಕಂದರೆ ಓಡರ್ ಇರಲ್ಲ, ಅದಕ್ಕೆ ಅದು ಕೊಳೆ ಹಾಕಿದ್ರು ಸ್ಮೆಲ್ ಇರಲ್ಲ. ಓಡರ್ಲೆಸ್. ಓಡರ್ಲೆಸ್.
ಸೊ ಯಾಕಂದ್ರೆ ಇಮಿಡಿಯೇಟ್ ಆಗಿ ಅದು ಮ್ಯಾನ್ಯೂರ್ ಆಗಿ ಬರೋದ್ರಿಂದ 8% ಮಾಯ್ಶ್ಚರ್ ಇರೋದ್ರಿಂದ ಅದೇನು ಜಾಸ್ತಿ ಸ್ಮೆಲ್ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಅದು ಇನ್ನೂ ಇವನ್ ಯಾಕಂದ್ರೆ ಅದೊಂಥರ ಗ್ರ್ಯಾನ್ಯೂಲ್ಸ್ ಥರ ಇರುತ್ತೆ, ಅದನ್ನು 2-3 ಮಂತ್ಸು ಅಥವಾ 6 ಮಂತ್ಸು ಅದನ್ನು ಸ್ಟೋರು ಮಾಡ್ಬೋದು.